ಇಡ್ರಿ 24 minutes. Highway pavement is a structure consisting of superimposed layer of processed materials above the natural soil subgrade, whose primary function is to distribute the apply vehicle load to the subgrade. Payment ಗಳು ಏನ್ ಮಾಡ್ತಾವು ಲೇಯರ್ಸ್ ಇರ್ತಾವ 2-3 ಲೇಯರ್ ಇರ್ತಾವ ಯಾವುದೇ ಒಂದು ಹೈವೇ ಕನ್ಸ್ಟ್ರಕ್ಷನ್ ಮಾಡೋ ಮುಂದೆ ಯಾವ್ಯಾವ ಅಂದ್ರೆ ಸಬ್ ಗ್ರೇಡು ಸಬ್ ಬೇಸು ಓಕೆ ಮೇನ್ ಬೇಸ್ ಕೋರ್ಸು ಅವು ಏನ್ ಮಾಡ್ತಾವು ಲೋಡ್ ಅನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾವ ಎದ್ರಾಗ ರೋಡ್ ಕನ್ಸ್ಟ್ರಕ್ಷನ್ ಪೇಮೆಂಟ್ ಮಟೀರಿಯಲ್ ಎದಕ್ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಅವು ಲೋಡ್ ಯಾವುದೇ ಒಂದು ವೆಹಿಕಲ್ ಟ್ರಕ್ ಅಥವಾ ದೊಡ್ಡ ದೊಡ್ಡ ವೆಹಿಕಲ್ಗಳು ಲೋಡ್ ಅನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ 2-3 ಲೇಯರ್ ಅನ್ನ ಕ್ರಿಯೇಟ್ ಮಾಡಿದ್ವಿ ನಾವು ಅದಕ್ಕೆ ಏನಂತಾರ ಪೇಮೆಂಟ್ ಮಟೀರಿಯಲ್ಸ್ ಅಂತಾರ. Payment structure should be provide surface of acceptable riding quality, adequate skid resistance, favorable light reflecting characters, and low noise pollution. Payment ಹೆಂಗಿರ್ಬೇಕಂದ್ರೆ ಅದು ಸರಿಯಾಗಿ ರೈಡಿಂಗ್ ಕ್ವಾಲಿಟಿ ಸ್ಮೂತ್ ರೈಡ್ ಇರಬೇಕು ಅಂದ್ರೆ ಬಹಳ ರಫ್ ಇರಬಾರ್ದು ರೋಡ್ ಯಾವಾಗಲೂ ಸ್ಮೂತ್ ಇರಬೇಕು ಮತ್ತು ಸ್ಕಿಡ್ ರೆಸಿಸ್ಟೆನ್ಸ್ ಸ್ಕಿಡ್ ಆಗಬಾರ್ದು ಗಾಡಿಗಳು ಓಕೆ ಸ್ಮೂತ್ ಇದ್ದಾಗ ಸ್ಕಿಡ್ ಆಗ್ತದೆ ಅದ್ರ ಸಂಬಂಧ ಸ್ಮೂತ್ ಇರಬೇಕು ಮತ್ತು ಸ್ಕಿಡ್ ರೆಸಿಸ್ಟೆನ್ಸ್ ಇರಬೇಕು ಸ್ಕಿಡ್ ಅಂದ್ರೆ ಗಾಡಿ ಸ್ಕಿಡ್ ಆಗೋದು ಗಾಡಿ ಜರ್ಕೋತ ಹೋಗ್ತದೆ ಸ್ಲಿಪ್ ಆಗ್ತಾವಲ್ಲ ಅದಕ್ಕೆ ಏನಂತಾರ ಸ್ಕಿಡ್ ರೆಸಿಸ್ಟೆನ್ಸ್ ಅಂತ. ಆಮೇಲೆ ಫೇವರೇಬಲ್ ಲೈಟ್ ರಿಫ್ಲೆಕ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಟು ರಿಫ್ಲೆಕ್ಟ್ ಆಗ್ತಿರ್ಬೇಕು ಅಂದ್ರೆ ಮಿರರ್ ಗತೆ ಇರಬಾರ್ದು ಕನ್ನಡಿ ಗತೆ ಇರಬಾರ್ದು ಯಾಕಂದ್ರೆ ನಮ್ಮ ಇಮೇಜು ಅದ್ರಾಗ ಕಾಣಿಸ್ತದ ಹಂಗಿರಬಾರ್ದು ಲೈಟ್ ರಿಫ್ಲೆಕ್ಟ್ ಆಗ್ಬೇಕು ರೋಡ್ ಮ್ಯಾಗ ಡಾಂಬರ್ ರೋಡ್ ಮ್ಯಾಗ ಅದ್ರ ಸಂಬಂಧ ಇವನ್ನೆಲ್ಲ ಕಂಡೀಷನ್ ಅಪ್ಲೈ ಮಾಡ್ಯಾರ. ಮತ್ತು ನಾಯ್ಸ್ ಪೊಲ್ಯೂಷನ್ ಕಡಿಮೆ ಇರಬೇಕು ಕೊರ್ರ ಅಂತ ಆವಾಜ್ ಬರ್ತದಲ್ಲ ಗಾಡಿ ಹೊಡಿ ಮುಂದ್ ಓಕೆ ರೋಡ್ ಮ್ಯಾಗ ಹೋಗೋ ಮುಂದೆ ಏನಾಗ್ತದ ಘರ್ಷಣೆ ಏನ್ ಕ್ರಿಯೇಟ್ ಆಗ್ತದಲ್ಲ ಅದು ಸೌಂಡ್ ಬರಬಾರದು ಫ್ರಿಕ್ಷನ್ ಜನರೇಟ್ ಆಗಬಾರದು ಅವು ಎಲ್ಲ ಏನು ನೋಡ್ಕೊಂಡು ಪೇಮೆಂಟ್ ಮಟೀರಿಯಲ್ ನ ಡಿಸೈಡ್ ಮಾಡ್ತಾರೆ. ದ ಅಲ್ಟಿಮೇಟ್ ಏಮ್ ಇಸ್ ಟು ಎನ್ಶೂರ್ that the transmitted stresses due to wheel load are sufficiently reduced. Wheel load ಆದಷ್ಟು ಏನ್ ಮಾಡಬೇಕು ರೆಡ್ಯೂಸ್ ಮಾಡಬೇಕು ಗ್ರಾಜುವಲಿ ಸಡನ್ಲಿ ಅಲ್ಲ ಸ್ಲೋಲಿ ರೆಡ್ಯೂಸ್ ಮಾಡ್ಕೋತ ಹೋಗ್ಬೇಕು 2-3 ಲೇಯರ್ ದಾಗ so that they will not exceed bearing capacity of the subgrade. ಅದರಿಂದ ಏನಾಗ್ತದ ಅದರದ್ದು ಕೆಪಾಸಿಟಿ ಬೇರ್ ಮಾಡೋ ಕೆಪಾಸಿಟಿ ಹಿಡ್ಕೋಡ್ ಕೆಪಾಸಿಟಿ ಏನಾಗ್ತದ ಹೆಚ್ಚಿಗೆ ಆಗ್ತದೆ ರೆಡ್ಯೂಸ್ ಆಗಂಗಿಲ್ಲ. ಯಾವುದು ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಸಾಯಿಲ್ ಒಂದು ಬೇರಿಂಗ್ ಕೆಪಾಸಿಟಿ ಇರ್ತದ ಅದು ಎಷ್ಟೇ ಲೋಡ್ ಬರ್ಲಿ ಅದನ್ನ ಹಿಡ್ಕೋ ಕೆಪಾಸಿಟಿ ಇರ್ತದ. ಯಾವ್ದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಓಕೆ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಬ್ರಿಡ್ಜ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಹೆಚ್ಚಿಗಿರ್ಬೇಕು ಅದಕ್ಕೆ ಏನಂತಾರ ಅದು ಹೋಲ್ಡಿಂಗ್ ಕೆಪಾಸಿಟಿ ಅಂತಾರ ಅದು ಓಕೆ. ಇದ್ರಾಗ ಮೇನ್ಲಿ 2 ಟೈಪ್ಸ್ ಆಫ್ ಪೇಮೆಂಟ್ ಬರ್ತಾವು ಒಂದು ಫ್ಲೆಕ್ಸಿಬಲ್ ಪೇಮೆಂಟ್ ಇನ್ನೊಂದು ರಿಜಿಡ್ ಪೇಮೆಂಟ್. ಒಂದು ಫ್ಲೆಕ್ಸಿಬಲ್ ಇನ್ನೊಂದು ರಿಜಿಡ್ ಇವು ಮೇನ್ 2 ಟೈಪ್ ಆಫ್ ಪೇಮೆಂಟ್. ಎಕ್ಸಾಂಪಲ್ ಡಾಂಬರ್ ಎದ್ರಾಗ ಬರ್ತದ ಫ್ಲೆಕ್ಸಿಬಲ್ ದಾಗ ಬರ್ತದ ಡಾಂಬರ್ ರೋಡ್ಗಳು ಓಕೆ. ಈ ಡಯಾಗ್ರಾಮ್ ತೋರಿಸಲ್ಲ ಇದೇನು ಫ್ಲೆಕ್ಸಿಬಲ್ ಪೇಮೆಂಟ್. ಆಮೇಲೆ ಯಾವ್ದು ಇನ್ನೊಂದು ರಿಜಿಡ್ ಪೇಮೆಂಟ್ ಅಂದ್ರೆ ಏನು ಕಾಂಕ್ರೀಟ್ ಪೇಮೆಂಟ್ಗಳು ಎಲ್ಲಾ ಕಾಂಕ್ರೀಟ್ ಪೇಮೆಂಟ್ಗಳು ಏನ್ ಬರ್ತಾವು ರಿಜಿಡ್ ನ್ಯಾಗ ಬರ್ತಾವ. ರಿಕ್ವೈರ್ಮೆಂಟ್ ಆಫ್ ಪೇಮೆಂಟ್ ರಿಕ್ವೈರ್ಮೆಂಟ್ ಏನೇನ್ ಬೇಕು it should meet following requirements. One is sufficient thickness to distribute the wheel load. Thickness sufficient ಆಗಿರಬೇಕು ಯಾಕಂದ್ರೆ ಲೋಡ್ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಸ್ಲಿ ಆಗಬೇಕು. ಆಮೇಲೆ ಸ್ಟ್ರಕ್ಚರ್ಲಿ along the withstand all the types of stresses imposed upon it. ಸ್ಟ್ರೆಸ್ಸಸ್ ಗಳು ಏನೇನ್ ಬರ್ತಾವಲ್ಲ ಅವನ್ನೆಲ್ಲ ಅದು ಹೋಲ್ಡ್ ಮಾಡಬೇಕು ಅಂದ್ರೆ ಲೋಡ್ ಗಳು ಏನೇನ್ ಇರ್ತಾವಲ್ಲ ಲೋಡ್ ಡಿವೈಡೆಡ್ ಬೈ ಏರಿಯಾ ಈಸ್ ನಥಿಂಗ್ ಬಟ್ ಸ್ಟ್ರೆಸ್ ಅದು ಎಲ್ಲ ಹೋಲ್ಡ್ ಮಾಡಬೇಕು. Adequate coefficient of friction to prevent the skidding of vehicles. Frictional coefficient of friction correct ಇರಬೇಕು ಎದ್ರ ಸಂಬಂಧ ಸ್ಕಿಡ್ಡಿಂಗ್ ಪ್ರಿವೆಂಟ್ ಮಾಡ್ಲಿಕ್ಕೆ ಗಾಡಿ ಸ್ಕಿಡ್ಡಿಂಗ್ ಆಗಬಾರ್ದಂತ ಫ್ರಿಕ್ಷನ್ ಸರಿಯಾಗಿ ಹಾಕಬೇಕು ನಾವು. ಆಮೇಲೆ ಸ್ಮೂತ್ ಸರ್ಫೇಸ್ ಇರಬೇಕು ಆದಷ್ಟು ಸ್ಮೂತ್ ಸರ್ಫೇಸ್ ಇರಬೇಕು ಅದರಿಂದ ಏನಾಗ್ತದ ರೋಡ್ ಕಂಫರ್ಟ್ ಆಗಿರ್ತದ ಇವನ್ ಎಟ್ ಹೈಯರ್ ಸ್ಪೀಡ್ ಗಾಡಿ 100 ಸ್ಪೀಡ್ ನಾಗ ಹೋದ್ರೂ ಸ್ಮೂತ್ ಸರ್ಫೇಸು ಆದಷ್ಟು ಕಂಫರ್ಟ್ ಆಗಿರ್ತದೆ ರೋಡ್ ಕಂಫರ್ಟ್. ಆಮೇಲೆ ಏನಾಗ್ತದ ಪ್ರೊಡ್ಯೂಸ್ ಲೀಸ್ಟ್ ನಾಯ್ಸ್ ಫ್ರಮ್ ದ ಮೂವಿಂಗ್ ವೆಹಿಕಲ್ಸ್ ನಾಯ್ಸ್ ಕಮ್ಮಿ ಜನರೇಟ್ ಆಗ್ಬೇಕು. ನೆಕ್ಸ್ಟ್ ಡಸ್ಟ್ ಪ್ರೂಫ್ ಆಗಿರ್ಬೇಕು ರೋಡ್ ಯಾವಾಗಲೂ ಡಸ್ಟ್ ಪ್ರೂಫ್ ಆಗಿರ್ಬೇಕು ಯಾಕಂದ್ರೆ ಆದಷ್ಟು ಏರ್ ಪೊಲ್ಯೂಷನ್ ಕ್ರಿಯೇಟ್ ಆಗಂಗಿಲ್ಲ. ನೆಕ್ಸ್ಟ್ ಇಂಪರ್ವಿಯಸ್ ಸರ್ಫೇಸ್ ಸೋ ದಟ್ ಸಬ್ಗ್ರೇಡ್ ಸಾಯಿಲ್ ಇಸ್ ವೆಲ್ ಪ್ರೊಟೆಕ್ಟೆಡ್. ಸರ್ಫೇಸ್ ಏನಾಗಿರ್ಬೇಕು ಇಂಪರ್ವಿಯಸ್ ಆಗಿರ್ಬೇಕು ಅಂದ್ರೆ ನೀರು ಆದಷ್ಟು
ಸಾಯಿಲ್ ಲೇಯರ್ ನಾಗ ಅದು ಇಳಿಬಾರ್ದು. ಹಾ ಇಳಿಬಾರ್ದು. ಇಂಗಬಾರ್ದು. ನೀರು ಇಂಗಬಾರ್ದು. ಹರ್ಕೊಂಡ್ ಹೋಗ್ಬೇಕು. ಅದಕ್ಕೆ ಏನಂತಾರ ಪರ್ವಿಯಸ್ ಸರ್ಫೇಸ್ ಅಂತಾರ. ಪರ್ವಿಯಸ್ ಇಂಪರ್ವಿಯಸ್. ಲಾಂಗ್ ಡಿಸೈನ್ ಲೈಫ್ ವಿತ್ ಲೋ ಮೇಂಟೆನೆನ್ಸ್ ಕಾಸ್ಟ್. ಡಿಸೈನ್ ಲೈಫ್ ಹೆಚ್ಚಿಗಿರ್ಬೇಕು. ಡಿಸೈನ್ ಲೈಫ್ ಅಂದ್ರ ಒಂದ್ ರೋಡ್ ಮಾಡಿದ್ವಿ ಅಂದ್ರ ಆಲ್ಮೋಸ್ಟ್ 10-15 ಇಯರ್ಸ್ ಹಿಂಗ್ ಹೆಚ್ಚಿಗಿರ್ಬೇಕು. ಅದ್ರ ಸಂಬಂಧಿಗೆ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಾಕ್ತಾರ. ಎಕ್ಸಾಂಪಲ್ ಪ್ಲಾಸ್ಟಿಕ್ ರೋಡು, ಫೈಬರ್ ರೋಡು. ಪ್ಲಾಸ್ಟಿಕ್ ಏನ್ ಯೂಸ್ ಮಾಡತ್ತಿದ್ವಿ ನಾವು, ವೇಸ್ಟ್ ಪ್ಲಾಸ್ಟಿಕ್ ಏನ್ ಜನರೇಟ್ ಆಗ್ತದಲ್ಲ ಅದನ್ನ ರೋಡ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಾಕ್ತಾರ. ಅದರಿಂದ ಏನಾಗ್ತದ, ರೋಡ್ ಡ್ಯೂರಬಿಲಿಟಿ ಹೆಚ್ಚಿಗೆ ಆಗ್ತದ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಆದಷ್ಟು ಕಡಿಮೆ ಆಗ್ತದೆ. ಇವೆಲ್ಲ ಏನು ರಿಕ್ವೈರ್ಮೆಂಟ್ ಆಫ್ ಪೇಮೆಂಟ್. ಟೈಪ್ಸ್ ಆಫ್ ಪೇಮೆಂಟ್, ಒಂದು ಫ್ಲೆಕ್ಸಿಬಲ್, ಇನ್ನೊಂದು ರಿಜಿಡ್. In flexible payment, wheel loads are transferred by grain to grain contact of aggregate through. Flexible payment ನಾಗ ಏನಿರ್ತದ, ಲೇಯರ್ಸ್ ಗಳು ಹೆಚ್ಚಿಗೆ ಇರ್ತಾವ. ಸಬ್ ಬೇಸು, ಓಕೆ, ಸಬ್ ಗ್ರೇಡು, ಇವ್ರ ಲೇಯರ್ ಗಳು 3-4 ಲೇಯರ್ ಇರ್ತಾವ. ಅವಾಗ ಲೋಡ್ ಏನಾಗ್ತದ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ತದ. ಅಂದ್ರ ಗ್ರಾನ್ಯುವಲ್ ಸ್ಟ್ರಕ್ಚರ್ ಇರ್ತದೆ. ಇಲ್ಲಿ ತೋರಿಸ್ಯಾರ ನೋಡಿ ಫ್ಲೆಕ್ಸಿಬಲ್ ಪೇಮೆಂಟ್. ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ 2-3 ಲೇಯರ್ ಇರ್ತಾವ. ಒಂದೇದು ಸಬ್ ಗ್ರೇಡ್, ಅಂದ್ರ ಮಣ್ಣು ಏನ್ ಹಾಕ್ತಿವಲ್ಲ ನಾವು ಅದು ಸಬ್ ಗ್ರೇಡು. ನೆಕ್ಸ್ಟ್ ಅದ್ರ ಮ್ಯಾಗ ಒಂದ್ ಲೇಯರ್ ಇರ್ತದ ಸಬ್ ಬೇಸು. ನೆಕ್ಸ್ಟ್ ಅದ್ರ ಮ್ಯಾಗ ಇರ್ತದ ಬೇಸ್ ಕೋರ್ಸು. ನಾನ್ ಎರೋಸಿವ್, ಸಾಯಿಲ್ ಎರೋಷನ್ ಅಲ್ಲಿ ಆಗಲ್ಲ. ಅದ್ರ ಏನ್ ಮಾಡ್ತೀವಿ ನಾವು, ಕಾಂಕ್ರೀಟ್ ಸ್ಲ್ಯಾಬ್ ಹಾಕ್ತಿವಿ. ಇದು ಎದರಾಗಿದು ರಿಜಿಡ್ ಪೇಮೆಂಟ್ ದಾಗ. ರಿಜಿಡ್ ಪೇಮೆಂಟ್ ದಾಗ ಇಷ್ಟು ಲೇಯರ್ ಇರ್ತಾವ. ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ ಏನಿರ್ತದ, ಸೇಮ್ ಎಕ್ಸಿಸ್ಟಿಂಗ್ ಸಾಯಿಲ್. ಸಬ್ ಬೇಸ್ ಆಪ್ಷನಲ್, ಸಬ್ ಬೇಸ್ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ. ನೆಕ್ಸ್ಟ್ ಬೇಸ್ ಕೋರ್ಸ್, ಆಮೇಲೆ ಸರ್ಫೇಸ್ ಕೋರ್ಸ್ ಏನಿರ್ತದ, ಡಾಂಬರ್ ಇರ್ತದಲ್ಲ ಅದು ಡಾಂಬರ್ ಏನಿರ್ತೀವಿ ಸರ್ಫೇಸ್ ಕೋರ್ಸ್ ಅಂತೀವಿ. ಅದರ ರಿಜಿಡ್ ಪೇಮೆಂಟ್ ನಾಗ ಏನಿರ್ತದ, ಕಾಂಕ್ರೀಟ್ ಇರ್ತದ, PCC ಇರ್ತದ. ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ ಏನಿರ್ತದ, ಡಾಂಬರ್ ಇರ್ತದ. ಯಾವುದು ಟಾಪ್ ಲೇಯರ್. ಇವು ಇಷ್ಟು ಲೇಯರ್ ಗಳು ಇರ್ತಾವ ಯಾವುದೇ ಒಂದು ಪೇಮೆಂಟ್ ಅದಾಗ. ಒಂದೇದು ಸಬ್ ಗ್ರೇಡು, ಮಣ್ಣನ್ನ ಹಾಕ್ತಿವ್. ನೆಕ್ಸ್ಟ್ ಸಬ್ ಬೇಸ್ ಕೋರ್ಸ್, ಕೆಲವೊಂದು ಅಗ್ರಿಗೇಟ್ ಹಾಕ್ತಿವ್. ನೆಕ್ಸ್ಟ್ ಬೇಸ್ ಕೋರ್ಸ್, ಓಕೆ, ಅಗ್ರಿಗೇಟ್ ನಾಗ ಮತ್ತೊಂದ್ ಸ್ವಲ್ಪ ಏನಾದ್ರು ಮಿಕ್ಸ್ ಮಾಡ್ತಾರ. ನೆಕ್ಸ್ಟ್ ಕಾಂಕ್ರೀಟ್ ಸ್ಲ್ಯಾಬ್ ಇರ್ತದ, ಅದು ಏನು ರಿಜಿಡ್ ಪೇಮೆಂಟ್. ರಿಜಿಡ್ ಪೇಮೆಂಟ್. ಲಾಂಜಿಟ್ಯೂಡ್ನಲ್ ಜಾಯಿಂಟ್ ಅಂದ್ರ ವರ್ಟಿಕಲ್ ಸ್ಟ್ರೇಟ್ ಲೈನ್ ಇರ್ತಾವಲ್ಲ ಅದಕ್ಕೆ ಲಾಂಜಿಟ್ಯೂಡ್ನಲ್ ಅಂತಾರು. ಅಡ್ಡ ಏನಿರ್ತಾವಲ್ಲ ಅದಕ್ಕೆ ಏನಂತಾರ ಟ್ರಾನ್ಸ್ವರ್ಸ್ ಜಾಯಿಂಟ್ ಅಂತಾರ. ಅಂದ್ರ ಒಂದು ಲೈನ್ ಕ್ರಿಯೇಟ್ ಆಗಿರ್ತದ ಕಾಂಕ್ರೀಟ್ ಸ್ಲ್ಯಾಬ್ ಹಾಕ ಮುಂದ ಲೇಯರ್ ಗಳು ಕ್ರಿಯೇಟ್ ಆಗಿರ್ತಾವ. 1 ಲೇಯರ್ 2 ಲೇಯರ್, ಅವಕ್ ಏನಂತಾರ ಜಾಯಿಂಟ್ ಗಳು ಅಂತಾರ. ಉದ್ದಕ ಇರೋದಕ್ಕ ಲಾಂಜಿಟ್ಯೂಡಲ್ ಜಾಯಿಂಟ್ ಅಂತಾರು. ಅಡ್ಡ ಇರೋದಕ್ಕೆ ಏನಂತಾರ ಟ್ರಾನ್ಸ್ವರ್ಸ್ ಜಾಯಿಂಟ್ ಅಂತಾರ. ಓಕೆ, ನೆಕ್ಸ್ಟ್ ಇದು ಯಾವ್ದಿದು ಫ್ಲೆಕ್ಸಿಬಲ್ ಪೇಮೆಂಟ್. ಇದು ಡಾಂಬರ್ ರೋಡ್, ಇದು ಫ್ಲೆಕ್ಸಿಬಲ್ ಪೇಮೆಂಟ್. ಅಗ್ರಿಗೇಟ್ ಹಾಕಿದ್ವು. ಇದು ಏನು ರಿಜಿಡ್ ಪೇಮೆಂಟ್. ಇದು ಕಾಣಿಸಕ್ತದ ಡಯಾಗ್ರಾಮ್. ಸರ್, ರಿಜಿಡ್ ಪೇಮೆಂಟ್ ಆಗ ಏನಾಗ್ತದ, ಕಾಂಕ್ರೀಟ್ ಹಾಕ್ಯಾರ. ಆ ಕಾಂಕ್ರೀಟ್ ದಿಂದ ಜಾಯಿಂಟ್ ಕ್ರಿಯೇಟ್ ಆಗ್ಯದ ನೋಡಿ. ಒಂದು ಉದ್ದಕ್ಕೆ ಕ್ರಿಯೇಟ್ ಆಗ್ಯದ, ಅದಕ್ಕೆ ಏನಂತಾರ ಲಾಂಜಿಟ್ಯೂಡ್ ಅಂತಾರ. ಇನ್ನೊಂದು ಅಡ್ಡ ಏನ್ ಕ್ರಿಯೇಟ್ ಆಗ್ಯದ ಅದಕ್ಕೆ ಟ್ರಾನ್ಸ್ಫರ್ ಜಾಯಿಂಟ್ ಅಂತಾರ. ಟ್ರಾನ್ಸ್ಫರ್ ಜಾಯಿಂಟ್. ಓಕೆ, ಇವು ಎರಡು ಡಯಾಗ್ರಾಮ್ಸ್ ತೋರಿಸ್ತದೆ ಪೇಮೆಂಟ್ ಒಳಗೆ. ಫ್ಲೆಕ್ಸಿಬಲ್ ಪೇಮೆಂಟ್ ನೆಕ್ಸ್ಟ್, ಇಟ್ ವಿಲ್ ಟ್ರಾನ್ಸ್ಮಿಟ್ ದ ವೀಲ್ ಲೋಡ್ ಟು ದಿ ಗ್ರೇನ್ ಟು ಗ್ರೇನ್ ಟ್ರಾನ್ಸ್ಫರ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇನ್ ಗ್ರಾನ್ಯುಲರ್ ಸ್ಟ್ರಕ್ಚರ್. ಇದೇನ್ ಮಾಡ್ತದ, ಗ್ರಾಜುವಲಿ ಲೋಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತದ. ಅಂದ್ರ ಗ್ರೇನ್ ಟು ಗ್ರೇನ್ ಟ್ರಾನ್ಸ್ಫರ್. ಲೋಡ್ ಅನ್ನ ಏನ್ ಮಾಡ್ತದ, ಸ್ಲೋಲಿ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತದೆ. ಎಲ್ಲಿಗೆ, ಅಪ್ ಟು ಬೇಸ್ ಕೋರ್ಸ್. ಎಲ್ಲಿ ಮಣ್ಣು ಇರ್ತದಲ್ಲ ಮಣ್ಣಿನ ತಕ ಸ್ಲೋಲಿ ಡಿಸ್ಟ್ರಿಬ್ಯೂಟ್ ಮಾಡ್ತದ. ಹಂಗಾಗಿ ಏನಾಗ್ತದ, ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಹೆಚ್ಚಿಗಿರ್ತದ. ಇಟ್ ಹ್ಯಾಸ್ ಮೆನಿ ಲೇಯರ್ಸ್. ಹೆನ್ಸ್ ದ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಯೂಸಸ್ ದ ಕಾನ್ಸೆಪ್ಟ್ ಆಫ್ ಲೇಯರ್ಡ್ ಸಿಸ್ಟಮ್. ಇದಕ್ಕೆ ಏನಂತಾರ, ಇನ್ನೊಂದ್ ಹೆಸರು ಲೇಯರ್ಡ್ ಸಿಸ್ಟಮ್ ಅಂತಾರ. ಅಂದ್ರೆ 2-3 ಲೇಯರ್ ಇರ್ತಾವ ಇದ್ರ ಮ್ಯಾಗ. ಎಕ್ಸಾಂಪಲ್, ಕಾಂಪ್ಯಾಕ್ಟ್ ಸಬ್ ಗ್ರೇಡ್ 150 to 300 mm, sub base course 100 to 300 mm, base course 100 to 300 mm, binder course 50 to 100 mm, surface course 25 to 50 mm. ಇವು ಇಷ್ಟು ಲೇಯರ್ ಆಗಿರ್ತಾವ. ಓಕೆ, ಇವು ಇಷ್ಟು ಲೇಯರ್ ಇರ್ತಾವ. ಮ್ಯಾಗ ಏನಿರ್ತದ, ಅದ್ರ ಮ್ಯಾಗ ಕೋಟಿಂಗ್ ಇರ್ತದ. ಕೋಟಿಂಗ್ ಅಂದ್ರ ಡಾಂಬರ್ ಇರ್ತದ. ಅವಕ್ ಏನಂತಾರ ಟ್ಯಾಗ್ ಕೋಟ್, ಸೀಲ್ ಕೋಟ್, ಪ್ರೈಮ್ ಕೋಟ್. ಅದ್ರ ಮ್ಯಾಗ ಡಾಂಬರ್ ಸುರುತ್ತಾರಲ್ಲ ಅವಕ್ ಏನಂತಾರ ಕೋಟಿಂಗ್ ಅಂತಾರ. ಅಲ್ಲಿ ಎಲ್ಲಿ ಸುರುತ್ತಾರ ಅಂದ್ರ 25 to 50 mm ಏನ್ ಇರ್ತದಲ್ಲ ಅಲ್ಲಿ ಅದನ್ನ ಪ್ರೊವೈಡ್ ಮಾಡ್ತಾರ. ಎರಡ್ರದ್ದು ಕೊಟ್ಟಾರ ನೋಡು ಏನೇನ್ ಲೇಯರ್ ಇರ್ತಾವ. ಒಂದು ಫ್ಲೆಕ್ಸಿಬಲ್, ಇನ್ನೊಂದು ರಿಜಿಡ್.
ಫ್ಲೆಕ್ಸಿಬಲ್ ಪೇಮೆಂಟ್ ಲಾಸ್ಟ್ ಲೇಯರ್ ಸೇಮ್ ಆಡು ನ್ಯಾಚುರಲ್ ಇನ್ಫಾರ್ಮೇಶನ್ ಬಟ್ ಸೆಕೆಂಡ್ ಒನ್ ಇರ್ತದ ಫಾರ್ಮೇಶನ್ ಲೆವೆಲ್ ಇರ್ತದ ನೆಕ್ಸ್ಟ್ ಸಬ್ ಬೇಸ್ ಇರ್ತದ ಈ ಸೈಡ್ ಕಾಂಕ್ರೀಟ್ ಸ್ಲ್ಯಾಬ್ ಇರ್ತದ ಈ ಸೈಡ್ ಬೇಸ್ ಕೋರ್ಸ್ ಇರ್ತದ ಆಮೇಲೆ ಟಾಪ್ ಸರ್ಫೇಸ್ ಡ್ರೆಸ್ಸಿಂಗ್ ಡಾಂಬರ್ ಇರ್ತದ ಈ ಸೈಡ್ ಏನಿರ್ತದ ಕಾಂಕ್ರೀಟ್ ಇರ್ತದ ಇವು ಎರಡು ಮೇನು ಡಿಫರೆನ್ಸ್ ಪಾಯಿಂಟ್ ನೆಕ್ಸ್ಟ್ ಲೇಯರ್ಸ್ ನ್ಯಾಚುರಲ್ ಸಬ್ಗ್ರೇಡ್ ಕಾಂಪ್ಯಾಕ್ಟೆಡ್ ಗ್ರಾನ್ಯುಲರ್ ಅನ್ಬೌಂಡ್ ಎಸ್ಪಾಲ್ಟ್ ಬೈಂಡರ್ ಕೋರ್ಸ್ ಸರ್ಫೇಸ್ ಕೋರ್ಸ್ ಎಸ್ಪಾಲ್ಟ್ ಅಂದ್ರ ಡಾಂಬರ್ ಏನಂತಾರ ಎಸ್ಪಾಲ್ಟ್ ಅಂತ ಇಲ್ಲಿ ಕೊಟ್ಟಾರ ಗ್ರೇನ್ ಟು ಗ್ರೇನ್ ಟ್ರಾನ್ಸ್ಫರೇಷನ್ ಗ್ರೇನ್ ಟು ಗ್ರೇನ್ ಅಂದ್ರ ಸ್ಲೋಲಿ 1 by 1 ಟ್ರಾನ್ಸ್ಫರ್ ಆಗ್ತದ ಲೋಡು ಅದಕ್ಕೆ ಏನಂತಾರ ಗ್ರಾನ್ಯುಲರ್ ಟ್ರಾನ್ಸ್ಫರ್ ಅಂತ ಓಕೆ ಟಿಪಿಕಲ್ ಲೇಯರ್ಸ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಟಿಪಿಕಲ್ ಲೇಯರ್ಸ್ ಏನೇನ್ ಬರ್ತಾವ ಅಂದ್ರ ಪ್ರೈಮ್ ಕೋಟ್ ಬರ್ತದ ಆಮೇಲೆ ಸರ್ಫೇಸ್ ಕೋಟ್ ಬರ್ತದ ಬೈಂಡರ್ ಕೋರ್ಸ್ ನಾಗ ಒಂದ್ ಮಿನಿಟ್ ಚಾರ್ಜ್ ಖಾಲಿ ಆಗ್ಯದ ಹೌದ್ರಿ ಓಕೆ ಕೆಲ್ಸಾಗ್ತದ ಈ ಕಡೆ ಯಾವ ನಿನಗಲ್ಲ ಹಲೋ ಹಲೋ ನಾ ಸ್ಕ್ರೀನ್ ಶಾಟ್ ಹೊಡೆದಿ ನೋಡ್ರಿ ಸರಿ ಅದ ಕೆಲ್ಸಾಗ್ತದಿಲ್ಲ ನಿಂಗೆ ಹಾ ಈ ಕೆಲ್ಸ ಆತ್ರಿ ನಾ ಸ್ಕ್ರೀನ್ ಶಾಟ್ ಹೊಡೆದಿಟ್ಟಿ ನೋಡ್ರಿ ಸರಿ ಓಕೆ ಓಕೆ ನೋ ಪ್ರಾಬ್ಲಮ್ ಅದ ಬ್ಯಾಟ್ರಿ ಖಾಲಿ ಆಯ್ತು 4 ಸೆಮಿಗ್ ತಗೊಂಡಿದ್ದೆ ಕ್ಲಾಸು ಅದ್ರ ಸಂಬಂಧ ಬ್ಯಾಟ್ರಿ ಜಲ್ದಿ ಖಾಲಿ ಆಯ್ತು ಓಕೆ ಲೇಯರ್ಸ್ ಏನೇನದ ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ ನೋಡೋಣ 1 by 1 ಟ್ಯಾಗ್ ಕೋಟ್ ಅಂತ ಬರ್ತದ ಸರ್ ಇದನ್ನ ನೀವು ಯೂಸ್ ಮಾಡಾತ ಟೆಕ್ಸ್ಟ್ ಬುಕ್ ಏನ್ರಿ ನೋ ಇಟ್ ಇಸ್ ಪಿಪಿಟಿ ಇರ್ತದ ಸ್ಲೈಡ್ ಶೇರ್ನಾಗ ಪಿಪಿಟಿ ಸ್ಲೈಡ್ ಶೇರ್ನಾಗ ಗೊತ್ತಾಗತ್ತೆ ಇವೆಲ್ಲ ಬರ್ತಾವ ಡೀಟೇಲ್ಸ್ ನಿಮ್ಗೆಲ್ಲ ಕಳಿಸ್ತಾನ ಸ್ಲೈಡ್ ಶೇರ್ದಾಗಿಂದ ಅದು ಸರ್ ನಾನ್ ಕಳಿಸ್ರಿ ಸರ್ ಇವ್ ಬಾ ಚಂದ ಓದಾಕ್ ಬಾ ಇಂಟ್ರೆಸ್ಟ್ ಬರ್ತದ್ರಿ ಓಕೆ ಓಕೆ ಫಸ್ಟ್ ಮಾಡಲ್ ಕಳ್ಸಲ್ಲ ಓಕೆ ನೆಕ್ಸ್ಟ್ ಟ್ಯಾಗ್ ಕೋಟ್ ಅಂತ ಬರ್ತದ ಟ್ಯಾಗ್ ಕೋಟು ಪ್ರೈಮ್ ಕೋಟು ಸರ್ಫೇಸ್ ಕೋರ್ಸು ಬೈಂಡರ್ ಕೋರ್ಸು ಬೇಸ್ ಕೋರ್ಸು ಸಬ್ ಬೇಸ್ ಕೋರ್ಸ್ ಸಬ್ ಗ್ರೇಡ್ ಇವೆಲ್ಲ ಏನು ಫ್ಲೆಕ್ಸಿಬಲ್ ಪೇಮೆಂಟ್ ಲೇಯರ್ಸ್ಗಳು ಟ್ಯಾಗ್ ಕೋಟ್ ನಾಗ ಏನಿರ್ತದ ಲೈಟ್ ಅಪ್ಲಿಕೇಶನ್ ಆಫ್ asphalt usually asphalt emulsion diluted with water it provides proper bonding between two layers of binder course and it must be thin uniformly cover the entire surface and set very fast ಟ್ಯಾಗ್ ಕೋಟ್ ಅಂದ್ರೆ ಏನಿರ್ತದ asphalt ಅಂತ ಬರ್ತದ asphalt ಅನ್ನೋದು ಒಂದು ಕೆಮಿಕಲ್ ಆ ಕೆಮಿಕಲ್ ಏನ್ ಮಾಡ್ತಾರ ವಾಟರ್ ಕೂಡ ನೀರು ಕೂಡ ಮಿಕ್ಸ್ ಮಾಡಿ ಅದನ್ನ ಮ್ಯಾಗಿನ್ ಲೇಯರ್ ಗೆ ಹಚ್ತಾರ ಅದರಿಂದ ಏನಾಗ್ತದ ಅದು ಬೈಂಡ್ ಆಗ್ತದ ಅಂದ್ರೆ ಕೂಡ್ಕೋತದ ಯಾವ್ದೇ ಒಂದ್ 2 ಲೇಯರ್ ಕುಡ್ಕೋತದ ಅದ್ರ ಸಂಬಂಧ ಡಾಂಬರ್ ಮ್ಯಾಗ ಕಿತ್ತು ಬರಂಗಿಲ್ಲ ಅದು ಸರಿಯಾಗಿ ಹಾಕಿದ್ರ ಕಿತ್ತು ಬರಂಗಿಲ್ಲ ಸರಿಯಾಗಿ ಹಾಕ್ಲಿಕ್ಕೆ ಅಂದ್ರೆ ಏನಾಗ್ತದ ಡಾಂಬರ್ ಕಿತ್ತು ಹೋಗ್ತದ ಒಂದ್ 2 ತಿಂಗಳನ್ಯಾಗ ಅದಕ್ಕೆ ಏನಂತಾರ ಟ್ಯಾಗ್ ಕೋಟ್ ಅಂತಾರ ನೆಕ್ಸ್ಟ್ ಪ್ರೈಮ್ ಕೋಟ್ ಅಂತ ಬರ್ತದ ಪ್ರೈಮ್ ಕೋಟ್ ಅಂದ್ರೆ ಏನು ಲೋ ವಿಸ್ಕಸ್ ವಿಟಮಿನ್ ಮಟೀರಿಯಲ್ ಇರ್ತದ ವಿಟಮಿನ್ ಒಂದು ಅದೊಂದು ಮಟೀರಿಯಲ್ ಅದು ಏನ್ ಮಾಡ್ತದ ಯಾ absorbent surface like granule bases on which binder layer is placed it provides bonding between two layers ಇವು ಏನ್ ಮಾಡ್ತದ ಇದನ್ನು ಬಾಂಡಿಂಗ್ ಬಿಟ್ವೀನ್ 2 ಲೇಯರ್ 2 ಲೇಯರ್ ಅನ್ನ ಬೈಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದ unlike tag coat prime coat penetrates into the layer below plugs the voids and forms a watertight surface ಫಸ್ಟ್ ಟ್ಯಾಗ್ ಕೋಟ್ ನಾಗ ಏನ್ ಮಾಡ್ತದ ಅದು ಇನ್ಫಿಲ್ಟ್ರೇಟ್ ಆಗಂಗಿಲ್ಲ ನೀರು ಇನ್ಫಿಲ್ಟ್ರೇಟ್ ಆಗಂಗಿಲ್ಲ ಆದ್ರೆ ಪ್ರೈಮ್ ಕೋಟ್ದಾಗ ಏನಾಗ್ತದ ಇನ್ಫಿಲ್ಟ್ರೇಟ್ ಆಗ್ತದ ಇನ್ಫಿಲ್ಟ್ರೇಟ್ ಆಗಿ ಕೆಳಗಡೆ ಹೋಗ್ತದ ಆಮೇಲೆ ಇಟ್ ಪ್ಲಗ್ಸ್ ದ ವಾಯ್ಡ್ಸ್ ಅಂಡ್ ಫಾರ್ಮ್ಸ್ ಎ ವಾಟರ್ ಟೈಟ್ ಸ್ಟ್ರಕ್ಚರ್ ವಾಯ್ಡ್ಸ್ ಜನರೇಟ್ ಮಾಡಂಗಿಲ್ಲ ವಾಯ್ಡ್ಸ್ ಅಂದ್ರೆ ಏನು ಯಾವುದೇ ಒಂದು 2 ಲೇಯರ್ ಇರ್ತಾವಲ್ಲ ವಾಟರ್ ಲೇಯರ್ ದ ಗ್ಯಾಪ್ ಏನಿರ್ತದ ವಾಟರ್ ಲೇಯರ್ ಮ್ಯಾಗ ಅದಕ್ಕೆ ವಾಯ್ಡ್ಸ್ ಅಂತಾರ ಅದು ಕ್ರಿಯೇಟ್ ಮಾಡಂಗಿಲ್ಲ ಇದು ನೆಕ್ಸ್ಟ್ ಏನ್ ಬರ್ತದ ಸರ್ಫೇಸ್ ಕೋರ್ಸ್ ಬರ್ತದ ಸರ್ಫೇಸ್ ಕೋರ್ಸ್ ಇಸ್ ದ ಲೇಯರ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಟ್ರಾಪಿಕ್ ಲೋಡ್ಸ್ ಅಂಡ್ ಜನರಲಿ ಕಂಟೈನ್ ಸುಪೀರಿಯರ್ ಕ್ವಾಲಿಟಿ ಮಟೀರಿಯಲ್ಸ್ ಸರ್ಫೇಸ್ ಕೋರ್ಸ್ ಏನ್ ಬರ್ತದ ನೆಕ್ಸ್ಟ್ ಅದು ಡೈರೆಕ್ಟ್ಲಿ ಟ್ರಾಪಿಕ್ ಲೋಡ್ ಗೆ ಕಾಂಟ್ಯಾಕ್ಟ್ ಇರ್ತದ ಮತ್ತೆ ಇದು ಏನು ಆಗಿರ್ತದ ಸುಪೀರಿಯರ್ ಕ್ವಾಲಿಟಿ ಮಟೀರಿಯಲ್ ಇರ್ತದ
ಹೈಯರ್ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡ್ತಾರೆ, ಯಾಕಂದ್ರೆ ಲೋಡ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗ್ಲಿಕ್ಕೆ. ದೇ ಆರ್ ಯೂಶಲಿ ಕನ್ಸ್ಟ್ರಕ್ಟೆಡ್ ವಿತ್ ಡೆನ್ಸ್ ಗ್ರೇಡೆಡ್ ಅಸ್ಫಾಲ್ಟ್ ಕಾಂಕ್ರೀಟ್. ಇದು ನಾರ್ಮಲಿ ಅಸ್ಫಾಲ್ಟ್ ಕಾಂಕ್ರೀಟ್ ಪ್ರೊವೈಡ್ ಮಾಡ್ತಾರೆ. It provides characteristics such as friction, smoothness, drainage, and also it prevents the entrance of excessive quantities of surface water into following layers. ಇದೇನ್ ಮಾಡ್ತದ, ಫ್ರಿಕ್ಷನ್ ನ ಕಂಟ್ರೋಲ್ ಮಾಡ್ತದ, ಸ್ಮೂತ್ನೆಸ್ ಪ್ರೊವೈಡ್ ಮಾಡ್ತದ, ಡ್ರೈನೇಜ್ ಅನ್ನ ಕಂಟ್ರೋಲ್ ಮಾಡ್ತದ, ಆಮೇಲೆ ಸರ್ಫೇಸ್ ವಾಟರ್ ನ ಬೇಸು ಸಬ್ಗ್ರೇಡ್ ಲೇಯರ್ ಹೋಗ್ಲಿಕ್ಕೆ ಬಿಡಲ್ಲ. ಇಟ್ ಮಸ್ಟ್ ಬಿ ಟಫ್ ಟು ರೆಸಿಸ್ಟ್ ದ ಡಿಸ್ಟಾರ್ಷನ್ ಅಂಡರ್ ಟ್ರಾಪಿಕ್ ಅಂಡ್ ಪ್ರೊವೈಡ್ ಸ್ಮೂತ್ ಅಂಡ್ ಸ್ಕಿಡ್ ರೆಸಿಸ್ಟಿಂಗ್ ಸರ್ಫೇಸ್. ಇದು ಎಲ್ಲ ಏನ್ ಮಾಡ್ತದ, ಸ್ಮೂತ್ ಮತ್ತು ಸ್ಕಿಡ್ ರೆಸಿಸ್ಟೆಂಟ್ ಸರ್ಫೇಸ್ ಅನ್ನು ಪ್ರೊವೈಡ್ ಮಾಡ್ತದ. ಇಟ್ ಮಸ್ಟ್ ಬಿ ವಾಟರ್ ಪ್ರೂಫ್ ಟು ಪ್ರೊಟೆಕ್ಟ್ ದ ಎಂಟೈರ್ ಬೇಸ್ ಅಂಡ್ ಸಬ್ಗ್ರೇಡ್ ಫ್ರಮ್ ದ ವೀಕ್ನಿಂಗ್ ಎಫೆಕ್ಟ್ ಆಫ್ ದ ವಾಟರ್. ಇದೇನಾಗಿರ್ಬೇಕು, ವಾಟರ್ ಪ್ರೂಫ್ ಆಗಿರ್ಬೇಕು. ನೀರು ಆದಷ್ಟು ಕೆಳಗಿಳಿದು ಹೋಗಬಾರ್ದು. ನೀರ್ ಕೆಳಗಿಳಿದು ಹೋತಂದ್ರೆ ಏನಾಗ್ತದ, ರೋಡ್ ಹಾಳಾಗ್ತದ. ನೆಕ್ಸ್ಟ್ ಬೈಂಡರ್ ಕೋರ್ಸ್. ಬೈಂಡರ್ ಕೋರ್ಸ್ ಏನ್ ಮಾಡ್ತದ, ಇಟ್ ಇಸ್ ಅ ಬಲ್ಕ್ ಆಫ್ asphalt concrete structure. ಇಟ್ಸ್ chief purpose is to distribute load to the base course. ಇವೆಲ್ಲ ಏನ್ ಮಾಡ್ತಾವ, ಲೋಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾವ. ಓಕೆ, ಎಲ್ಲಾ ಲೇಯರ್ಗಳು ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾವ. ಅಂದ್ರೆ ಏನಾಗ್ತದ, ಎಷ್ಟೇ ಲೋಡ್ ಬಂದ್ರು ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ತದ, ಒಂದ್ ಲೇಯರ್ ಮ್ಯಾಗ ಒಂದ್ ಲೇಯರ್. ಹಂಗಾಗಿ ಏನಾಗ್ತದ, ಬೇರಿಂಗ್ ಕೆಪಾಸಿಟಿ ಸಾಯಿಲ್ದು ಹೆಚ್ಚಿಗಿರ್ತದ. ಬೇಸ್ ಕೋರ್ಸ್ ಇದು ಬಹಳ ಇಂಪಾರ್ಟೆಂಟ್. ಇಟ್ ಇಸ್ ಅ ಲೇಯರ್ ಆಫ್ ಮಟೀರಿಯಲ್ ಇಮಿಡಿಯೇಟ್ಲಿ ಬೆನಿತ್ ದ ಸರ್ಫೇಸ್ ಆಫ್ ಬೈಂಡರ್ ಕೋರ್ಸ್. ಬೈಂಡರ್ ಕೋರ್ಸ್ ನಂತರ ಬರ್ತದೆ ಇದು. ಇದು ಏನ್ ಮಾಡ್ತದ, ಎಡಿಷನಲ್ ಲೋಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ದಿ ಸಬ್ ಸರ್ಫೇಸ್ ಡ್ರೈನೇಜ್ ಅಂಡ್ ಇಟ್ ಮೇ ಬಿ ಕಂಪೋಸ್ಡ್ ಆಫ್ ಕ್ರಶ್ಡ್ ಸ್ಟೋನ್, ಕ್ರಶ್ಡ್ ಸ್ಲ್ಯಾಗ್ ಅಂಡ್ ಅದರ್ ಅನ್ಟ್ರೀಟೆಡ್ ಸ್ಟೆಬಿಲೈಸ್ ಮಟೀರಿಯಲ್. ಇಲ್ಲಿ ಏನ್ ಮಾಡ್ತದ, ನೆಕ್ಸ್ಟ್ ಲೇಯರ್ನಾಗ ಇಲ್ಲಿ ಸ್ಟೋನು, ಅಗ್ರಿಗೇಟ್ಗಳು, ಸ್ಲ್ಯಾಗು ಏನೇನ್ ಮಟೀರಿಯಲ್ ಹಾಕ್ತಿವಲ್ಲ ಅಲ್ಲಿ ಬೇಸ್ ಕೋರ್ಸ್ ನಾಗ ಪ್ರೊವೈಡ್ ಮಾಡ್ತಾರ. ನೆಕ್ಸ್ಟ್ ಸಬ್ ಬೇಸ್ ನಾಗ ಏನ್ ಬರ್ತದ, ಲಾಸ್ಟ್ ಲೇಯರ್ ಇದು ಸಬ್ ಬೇಸ್ ಕೋರ್ಸ್. ಅದ್ರಾಗ ಏನ್ ಮಾಡ್ತಾರ, ಸ್ಟ್ರಕ್ಚರಲ್ ಸಪೋರ್ಟ್ ಏನೇನ್ ಅದಾವಲ್ಲ, ಇಂಪ್ರೂವ್ ಡ್ರೈನೇಜು, reduce the pines from subgrade in the pavement structure, and it the base course is open graded. Then the sub base course with 4 points can serve as filter between subgrade and the base course, and a sub base course is not always needed for use. For example, a pavement constructed over a high quality steep subgrade may not needed additional features offered by sub base course. In such situation sub course may not be provided. Sub base course ಕೆಲವೊಮ್ಮೆ ಪ್ರೊವೈಡ್ ಮಾಡಬಹುದು, ಕೆಲವೊಮ್ಮೆ ಪ್ರೊವೈಡ್ ಮಾಡದೇ ಇರಬಹುದು. ಅದು ಡಿಪೆಂಡ್ಸ್, ಫೀಚರ್ ಮೇಲೆ ಡಿಪೆಂಡ್ ಆಗಿರ್ತದ ಅಥವಾ ಕ್ಲೈಮ್ಯಾಟಿಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರ್ತದ. ಕೆಲವೊಮ್ಮೆ ಪ್ರೊವೈಡ್ ಮಾಡಬಹುದು, ಕೆಲವೊಮ್ಮೆ ಪ್ರೊವೈಡ್ ಮಾಡದೇ ಇರಬಹುದು. ದ ಲಾಸ್ಟ್ ಲೇಯರ್ ಸಬ್ ಗ್ರೇಡ್. ಇದು ಸಾಯಿಲ್ ಏನೇನ್ ಪ್ರೊವೈಡ್ ಮಾಡ್ತೀವಲ್ಲ, ಬೇಸಿಕ್ ಸ್ಟೆಪ್. ಫಸ್ಟ್ ಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋ ಮುಂದ ಮಣ್ಣನ್ನು ಹಾಕ್ತಿವು, ಮಣ್ಣನ್ನು ಹಾಕಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅದ್ರ ಮ್ಯಾಗ ಇವೆಲ್ಲ ಲೇಯರ್ ಹಾಕ್ತಿವಿ. ಯಾವ ಲೇಯರ್, ಸಬ್ ಬೇಸು, ಬೇಸ್ ಕೋರ್ಸು, ಬೈಂಡರ್ ಕೋರ್ಸು, ಪ್ರೈಮ್ ಕೋಟು, ಸರ್ಫೇಸ್ ಕೋಟು, ಟ್ಯಾಗ್ ಕೋಟು, ಇವೆಲ್ಲ ಮ್ಯಾಗ್ ಬರ್ತಾವು. ಅದ್ರ ಲಾಸ್ಟ್ ಲೇಯರ್ ಏನಿರ್ತದ, ಸಬ್ ಗ್ರೇಡ್ ಇರ್ತದ. ಸಬ್ ಗ್ರೇಡ್ ಏನ್ ಮಾಡ್ತದ, ನ್ಯಾಚುರಲ್ ಸಾಯಿಲ್ ಇರ್ತದ. ಇಟ್ ರಿಸೀವ್ ದ ಟ್ರೆಸಸ್ ಫ್ರಮ್ ಆಲ್ ದ ಲೇಯರ್ಸ್ ಅಬೌವ್. ಎಲ್ಲಾ ಲೋಡ್ ಲೇಯರ್ ಏನಿರ್ತದ ಮ್ಯಾಗ್ ಇರ್ತದ, ಅದು ಲಾಸ್ಟಿಗೆ ಎಲ್ಲಿ ಬಂದು ಬೀಳ್ತದ, ಸಬ್ ಗ್ರೇಡ್ ಮ್ಯಾಗ್ ಇರ್ತದ. ಅದ್ರ ಸಂಬಂಧ ಏನಾಗಿರ್ಬೇಕು, ಇದು ಹೆಚ್ಚಿಗೆ ಲೋಡ್ ಬೇರಿಂಗ್ ಕೆಪಾಸಿಟಿ ಇರ್ತೈತಿ ಇದಕ್ಕೆ. ಇಟ್ ಶುಡ್ ಬಿ ಕಾಂಪ್ಯಾಕ್ಟೆಡ್ ಟು ದಿ ಡಿಸೈರಬಲ್ ಡೆನ್ಸಿಟಿ ಅಂಡ್ ನಿಯರ್ ದ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್. ಕಾಂಪ್ಯಾಕ್ಷನ್ ಹೆಂಗಿರ್ಬೇಕಂದ್ರ ಲೋಡ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗ್ಬೇಕು. ನೋ ಟೈಲ್ಸ್ ಸಾಯಿಲ್ ಸಬ್ಗ್ರೇಡ್ ಈಸ್ ಓವರ್ ಸ್ಟ್ರೆಸ್ಸಿಂಗ್ ಹೆಚ್ಚು ಆಗಬಾರ್ದು. ಲೋಡ್ ಬೇರಿಂಗ್ ಕೆಪಾಸಿಟಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಲ್ಲಾ ಲೋಡ್ ಬೇರಿಂಗ್ ಅನ್ನ ಇದು ತಗೋತದೆ. ಇಟ್ ಶುಡ್ ಬಿ ನಿಯರ್ ದ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್. OMC ಮಾಯಿಶ್ಚರ್ ಕಂಟೆಂಟ್ ಆದಷ್ಟು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಈ ಡಯಾಗ್ರಾಮ್ ದಾಗ ಗೊತ್ತಾಗ್ತದೆ ನೆಕ್ಸ್ಟ್ ಹೆಂಗೆ ಪ್ರೊವೈಡ್ ಮಾಡ್ಯಾರ. ಫಸ್ಟ್ ಸಬ್ ಗ್ರೇಡು, ಸಬ್ ಬೇಸ್ ಸರ್ಫೇಸ್ ಕೋರ್ಸ್. ಲೋಡ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ. ರಿಜಿಡ್ ಪೇಮೆಂಟ್ ನಾಗ 2 ಲೇಯರ್ ತೋರ್ಸ್ಯಾರ ಇವರು. ಯಾಕಂದ್ರೆ ಕಾಂಕ್ರೀಟ್ ಇರ್ತದ, ಬರೇ ಒಂದು ಮಣ್ಣಿನ ಮ್ಯಾಗ ಕಾಂಕ್ರೀಟ್ ಸ್ಲ್ಯಾಬ್ ಅದ್ ಅಷ್ಟು ಪ್ರೊವೈಡ್ ಮಾಡ್ರೆ ಮುಗಿದು ಹೋಗುತ್ತೆ ರಿಜಿಡ್ ಪೇಮೆಂಟ್. ಅದ್ರ ಸಂಬಂಧ ಹೆಚ್ಚಿಗೆ ಗೌರ್ಮೆಂಟ್ ದವರು ಕಾಂಕ್ರೀಟ್ ಪೇಮೆಂಟ್ ಅನ್ನ ಯೂಸ್ ಮಾಡಾಕ್ತಾರೆ, ಯಾವ್ದು ರಿಜಿಡ್ ಪೇಮೆಂಟ್ ಗೆ ಹೋಗ್ತಾರೆ. ಯಾಕಂದ್ರೆ ಅದ್ರದ್ದು ಇನಿಷಿಯಲ್ ಕಾಸ್ಟ್ ಕಡಿಮೆ ಇರ್ತದ, ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರ್ತದ. ಓಕೆ, ಡಾಂಬರ್ದ ಏನಾಗಿರ್ತದ, 2 ಹೆಚ್ಚಿಗೆ. ಇನಿಷಿಯಲ್ ಕಾಸ್ಟ್ ಹೆಚ್ಚದ, ಮೇಂಟೆನೆನ್ಸ್ ಕಾಸ್ಟ್ ಅದ. ಅವಾಗ ಪ್ರೊವೈಡ್ ಮಾಡ್ಬೇಕು. ಅದಕ್ಕ ಈಗ ಸಿಮೆಂಟ್ ಕಾಂಕ್ರೀಟ್ ಜಾಸ್ತಿ ಯೂಸ್ ಮಾಡ್ತಾರೇನ್ರಿ ಸರ್? ಎಸ್, ಅದರಿಂದನ ಸಿಮೆಂಟ್ ಕಾಂಕ್ರೀಟ್ ಹೆಚ್ಚಿಗೆ ಮಾಡ್ತಾರ. ಇದು ಬಹಳ ಫಾಸ್ಟ್ ಆಗ್ತದ, ಇನಿಷಿಯಲ್ ಕಾಸ್ಟ್ ಕಡಿಮೆ ಇರ್ತದ. ಇಲ್ಲಿ ಒಂದ್ ಮಾಡಿಬಿಟ್ರೆ ಮುಗಿತು. ಬಟ್ ಅದರಿಂದ ಸ್ಕಿಡ್ಡಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತದಲ್ರಿ ಸರ್? ಸ್ವಲ್ಪ ಆಗ್ತದ.
ಅಂದ್ರೆ ಕಂಪೇರ್ ಟು ಫ್ಲೆಕ್ಸಿಬಲ್ ಪೇಮೆಂಟ್ ಮಳೆಗಾಲದಾಗ ಫುಲ್ ಗಾಡಿಗಳೆಲ್ಲ ಸ್ಕಿಡ್ ಆಗ್ತಾವ್ರಿ. ಆಗತ್ತದ ಸ್ವಲ್ಪ ಪರ್ಸೆಂಟೇಜ್, ಅಷ್ಟಿಗೆ ಹೆಚ್ಚಿಗೆ ಆಗಲ್ಲ, ಆದ್ರೆ ಸ್ವಲ್ಪ ಆಗ್ತದ. ಅದ್ರ ಇಲ್ಲಿ ಸಂಬಂಧ ಮಂಗಳವಾಡದಿಂದ ಹೈವೇ ಮಾಡ್ಯಾರಿ ಸರ್, ಫುಲ್ ಕಾಂಕ್ರೀಟ್ CC ರೋಡೇ ಮಾಡ್ಯಾರ್ರಿ ಅವ್ರು. ಹೌದೌದು, ನಾರ್ಮಲ್ ಈಗ ಅದನ್ನೇ ಮಾಡಾಕ್ತಾರ, ಕಾಂಕ್ರೀಟ್ ಪೇಮೆಂಟ್ ಯೂಸ್ ಮಾಡಾಕ್ತಾರ ಮ್ಯಾಕ್ಸಿಮಮ್. ಮಸ್ತ್ ಮಾಡ್ಯಾರಿ ರೋಡ್ ಅವ್ರು. ಅದರಿಂದ ಡಿಸ್ಅಡ್ವಾಂಟೇಜ್ ಏನಂದ್ರ ಮಳೆ ನೀರು ಹಿಂಗಂಗಿಲ್ಲ, ಮಳೆ ನೀರು ಹರ್ಕೊಂಡ್ ಹೋಗ್ತದ. ಓಕೆ, ಮಳೆ ನೀರು ಹಿಂಗಂಗಿಲ್ಲ. ಈಗ ಎಲ್ಲ ಆಲ್ಮೋಸ್ಟ್ ಸಿಟಿ ಒಳಗ್ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ ಒಳಗ್ ಕಾಂಕ್ರೀಟ್ ಮಾಡ್ಯಾರ, ಅವೆಲ್ಲ ಏನ್ ಮಾಡ್ತಾವ ಅಂದ್ರೆ ನೀರ್ ಹರ್ಕೊಂಡ್ ಹೋಗ್ಬಿಡ್ತದ. ಓಕೆ, ನೀರ್ ಹಿಂಗಂಗಿಲ್ಲ. ನೀರ್ ಹಿಂಗಬೇಕಾದ್ರೆ ಗ್ರೌಂಡ್ ವಾಟರ್ ಹೆಚ್ಚಾಗ್ತದ, ನೀರ್ ಹಿಂಗಬೇಕಾದಷ್ಟು. ಅದ್ರ ಸಂಬಂಧ ಆದಷ್ಟು ಫ್ಲೆಕ್ಸಿಬಲ್ ಪೇಮೆಂಟ್ ಮಾಡೋದು ಬೆಸ್ಟ್. ಆದ್ರೆ ಗೌರ್ಮೆಂಟ್ ಏನಾಗ್ತದ, ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಕಾಂಕ್ರೀಟ್ ಪೇಮೆಂಟ್ಗಳು ಹೆಚ್ಚಿಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಡಯಾಗ್ರಾಮ್ ತೋರ್ಸಾರ ನೋಡು, ಸಬ್ ಗ್ರೇಡ್ ಸಾಯಿಲ್ ಲೇಯರ್ ಪ್ರೊವೈಡ್ ಮಾಡ್ತಾರು. ನೆಕ್ಸ್ಟ್ ಸಬ್ ಬೇಸ್ ಕೋರ್ಸ್ ಪ್ರೊವೈಡ್ ಮಾಡ್ತಾರು. ನೆಕ್ಸ್ಟ್ ಬೇಸ್ ಕೋರ್ಸ್, ಸರ್ಫೇಸ್ ಕೋರ್ಸ್ ಏನಿರ್ತದ ಡಾಂಬರ್ ಆಗಿರ್ತದ. ಡಾಂಬರು ಈ ಸೈಡು ಕಾಂಕ್ರೀಟ್, ಇದು ಆಡ್ ಡಿಫರೆನ್ಸ್. ಇದು ಲಾಂಗ್ ಏನದಲ್ಲ ಜಾಯಿಂಟ್ ಲೇಯರ್ ಕರೆಕ್ಟ್ ಆಗತ್ತ, ಅದಕ್ಕೆ ಲಾಂಜಿಟ್ಯೂಡ್ ಜಾಯಿಂಟ್ ಅಂತಾರು. ಸೈಡಿಗೆ ಏನ್ ಬಂದಲ್ಲ ಅದಕ್ಕೆ ಟ್ರಾನ್ಸ್ಫರ್ ಜಾಯಿಂಟ್ ಅಂತಾರ. ಇವೆಲ್ಲ ಈಕ್ವಲಿ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾವ. ಅದ್ರ ಸಂಬಂಧ ಲೋಡ್ ಡಯಾಗ್ರಾಮ್ ತೋರ್ಸ್ಯಾರ. ನೆಕ್ಸ್ಟ್ ರಿಜಿಡ್ ಪೇಮೆಂಟ್. ರಿಜಿಡ್ ಪೇಮೆಂಟ್ ನಾಗ ಏನೇನ್ ಇರ್ತದ, ಇಟ್ ಹ್ಯಾಸ್ ಎ ಸಫಿಶಿಯಂಟ್ ಫ್ಲೆಕ್ಸಿಬಲ್ ಸ್ಟ್ರೆಂತ್ to transmit the wheel load resist to wider area below. Compared to flexible payment, rigid payment are placed either directly on the prepared subgrade or a single layer of granular material. Flexible payment compare ಮಾಡಿದಾರೆ, rigid payment ಏನಾಗಿರ್ತದ ಡೈರೆಕ್ಟ್ಲಿ ಒಂದೇ ಲೇಯರ್ ಮ್ಯಾಗ ಪ್ರೊವೈಡ್ ಮಾಡ್ತಾರೆ. ಡಿಫರೆಂಟ್ ಲೇಯರ್ ಗಳು ಬೇಕಾಗಿಲ್ಲ, ಡೈರೆಕ್ಟ್ಲಿ ಒಂದೇ ಲೇಯರ್ ಇರ್ತದ, ಡೈರೆಕ್ಟ್ ಒಂದೇ ಲೇಯರ್ ಮ್ಯಾಗ ಕಾಂಕ್ರೀಟ್ ಅನ್ನ ಹಾಕ್ತಾರೆ. ದೇರ್ ಇಸ್ ಓನ್ಲಿ ಒನ್ ಲೇಯರ್ ಆಫ್ ಮಟೀರಿಯಲ್ ಬಿಟ್ವೀನ್ ಕಾಂಕ್ರೀಟ್ ಅಂಡ್ ದ ಸಬ್ಗ್ರೇಡ್. ಇದ್ರಾಗ ಬರೀ ಒಂದೇ ಲೇಯರ್ ಇರ್ತದ, ಒಂದೇ ಲೇಯರ್ ನಾಗ ಇವ್ರು ಪ್ರೊವೈಡ್ ಮಾಡ್ತಾರೆ. ದಿಸ್ ಲೇಯರ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬೇಸ್ ಆರ್ ಸಬ್ ಬೇಸ್ ಕೋರ್ಸ್. ಫ್ಲೆಕ್ಸಿಬಲ್ ಪೇಮೆಂಟ್ ನಾಗ ಬಾಳ ಲೇಯರ್ ಇರ್ತಾವ, ಇದ್ರಾಗ ಏನಾಗಿರ್ತಾವ ಕಡಿಮೆ ಇರ್ತದ. ಇಲ್ಲಿ ತೋರ್ಸೋಣ, ಇದೊಂದು ಅಗ್ರಿಗೇಟ್ ಹಾಕ್ಯಾರು ಅಥವಾ ಸ್ಯಾಂಡ್ ಹಾಕ್ಯಾರು. ಸ್ಯಾಂಡ್ ಮ್ಯಾಗ ಡೈರೆಕ್ಟ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟಾರ. ಅದ್ರ ಸಂಬಂಧ ಇದು ಏನಾಗಿರ್ತದ ಎಕನಾಮಿಕಲ್ ಆಗಿರ್ತದ. ಆದ್ರೆ ಡಾಂಬರ್ನಾಗ ಏನಾಗಿರ್ತದ, ಮೊದಲು ಮಣ್ಣು ಹಾಕ್ಬೇಕು, ಆಮೇಲೆ ಅಗ್ರಿಗೇಟ್ ಹಾಕ್ಬೇಕು, ಕ್ರಶ್ಡ್ ಸ್ಟೋನ್ ಹಾಕ್ಬೇಕು, ಆಮೇಲೆ ಡಾಂಬರ್ ಹಾಕ್ಬೇಕು. ಅದರಿಂದ ಅದು ಎಕನಾಮಿಕಲ್ ಆಗಿರಂಗಿಲ್ಲ. ಅದ್ರ ಸಂಬಂಧ ಇವನ್ನ ಪ್ರೊವೈಡ್ ಮಾಡ್ತಾರೆ. ಹೈವೇದಾಗ ನಾರ್ಮಲ್ ಇವನ್ನ ಪ್ರೊವೈಡ್ ಮಾಡಾಕ್ತಾರೆ. ಸರ್ ಕಂಪಲ್ಸರಿ CC ರೋಡ್ ನ ಸ್ಟೀಲ್ ಯೂಸ್ ಮಾಡ್ಬೇಕೇನ್ರಿ? ಹಾ, ಬೇಕಲ್ಲ, ಮತ್ ಸ್ಟೀಲ್ ರಾಡ್ ಯೂಸ್ ಮಾಡ್ಲೇಬೇಕು. ಕಾಂಕ್ರೀಟ್ ಪೇಮೆಂಟ್ ಲೋಡ್ ಬೇರಿಂಗ್ ಕೆಪಾಸಿಟಿ ಹೆಂಗ್ ಬರ್ತದ, ಮತ್ ಲೋಡ್ ಅನ್ನ ಮಾಡ್ಬೇಕಲ್ಲ. ನಾವ್ ಎಷ್ಟ್ ಜಾಸ್ತಿ ಸ್ಟೀಲ್ ಯೂಸ್ ಮಾಡ್ತೇವ ಅಷ್ಟು ಚಲೋ ಏನ್ರಿ? ಎಸ್, ಡಿಪೆಂಡ್ಸ್ ಆನ್ ಲೋಡ್ ಬೇರಿಂಗ್ ಕೆಪಾಸಿಟಿ. ಸೇಮ್ ಹೌಸ್ ಹೋಮ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ತೀವಲ್ಲ ಹಂಗೆ ಇರ್ತದ ಅದು ಲೋಡ್ ಕಾಂಕ್ರೀಟ್ ರೋಡ್. ಇಲ್ಲಿ ಏನೇನ್ ಇರ್ತಾವ ಸಿಮೆಂಟ್ ಕಾಂಕ್ರೀಟ್ ಪೇಮೆಂಟ್ ನಾಗ, ಒಂದು ಸಬ್ ಗ್ರೇಡ್ ಇರ್ತದ ಪ್ರಿಪೇರ್ಡ್, ನೆಕ್ಸ್ಟ್ ಡ್ರೈನೇಜ್ ಲೇಯರ್ ಇರ್ತದ, ಆಮೇಲೆ ಸಬ್ ಬೇಸ್ ಕೋರ್ಸ್. ಇವು ಇರಬಹುದು ಅಥವಾ ಇರದೇ ಇರಬಹುದು, ಕಂಪಲ್ಸರಿ ಏನಿಲ್ಲ. ಇವ್ ಎರಡು ಲೇಯರ್ ಇರ್ಲಿಕ್ಕಂತೂ ನಡೀತದ. ಒಂದು ಸಬ್ ಗ್ರೇಡ್ ಇರ್ತದ, ಇನ್ನೊಂದು ಡೈರೆಕ್ಟ್ಲಿ PCC ಪೇವಿಂಗ್ ಕ್ವಾಲಿಟಿ ಕಾಂಕ್ರೀಟ್ PQC ಡೈರೆಕ್ಟ್ಲಿ ಕಾಂಕ್ರೀಟ್ ಲೇಯರ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇದು ಇರಬಹುದು ಅಥವಾ ಇರದೇ ಇರಬಹುದು. ಯಾವುದು ಡ್ರೈನೇಜ್ ಲೇಯರ್, ಸಬ್ ಬೇಸ್ ಕೋರ್ಸ್, ಡಿಪೆಂಡ್ಸ್. ಪೇಮೆಂಟ್ ಮಟೀರಿಯಲ್ ಏನೇನು ಯೂಸ್ ಮಾಡ್ತೀವಿ, ಒಂದು ಸಾಯಿಲು, ಮಣ್ಣು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪೇಮೆಂಟ್ಸ್ ಆರ್ conglomeration of materials. These materials, there are associated properties and their intersection determine the properties of the resultant payment. There's a good understanding of these materials, how they are characterized and how they perform is fundamental to understanding the payment. The material which are used in the construction of highway are of intense interest to the highway engineer. Conglomeration of material ಅಂದ್ರೆ ಏನು, ಕಾಂಗ್ಲೋಮರೇಷನ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು ನಾವೀಗ. ಕಾಂಗ್ಲೋಮರೇಷನ್ number of different things, parts or items that are grouped together. Yes, conglomeration ಅಂದ್ರೆ ಏನು, ನಂಬರ್ ಆಫ್ ಪಾರ್ಟ್ಸ್ ಗ್ರೂಪ್ ಟುಗೆದರ್ ಅಂದ್ರೆ ಬೇರೆ ಬೇರೆ ಲೇಯರ್ಗಳು ಕೂಡಿಸಿ ಏನಾಗ್ತದ ಒಂದು ಲೇಯರ್ ಆಗ್ತದ. ಅದಕ್ಕೆ ಏನಂತಾರ ಕಾಂಗ್ಲೋಮರೇಷನ್ ಅಂತಾರ. ಬೈಂಡಿಂಗ್ 2-3 ಲೇಯರ್ ಕೂಡಿ ಒಂದು ಬೈಂಡಿಂಗ್, ಅದಕ್ಕೆ ಏನಂತಾರ ಕಾಂಗ್ಲೋಮರೇಷನ್ ಆಫ್ ಮಟೀರಿಯಲ್. ದೀಸ್ ಮಟೀರಿಯಲ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಡಿಫರೆಂಟ್ ಪ್ರಾಪರ್ಟೀಸ್. ಎಲ್ಲಾ ಮಟೀರಿಯಲ್ ಡಿಫರೆಂಟ್ ಪ್ರಾಪರ್ಟಿ ಇರ್ತದೆ.
ಅದ್ರ ಸಂಬಂಧ ಎಲ್ಲಾ ಮಟೀರಿಯಲ್ಸ್ ಪ್ರಾಪರ್ಟೀಸ್ ಕೂಡಿ ಒಂದು ಪೇಮೆಂಟ್ ಮಟೀರಿಯಲ್ ಆಗ್ತದೆ. The material which are used in construction of highway are intense interest to the highway engineer. The material ಯಾವ ಯೂಸ್ ಮಾಡ್ತೀವಲ್ಲ ಅವು ಹೈಯರ್ ಕ್ವಾಲಿಟಿ ಆಗಿರ್ತಾವು, ಅದು ಹೈವೇ ಇಂಜಿನಿಯರ್ ಮ್ಯಾಗ ಪ್ರಭಾವ ಬೀರ್ತದ, ಇಂಪ್ಯಾಕ್ಟ್ ಆಗ್ತದ ಹೈವೇ ಮ್ಯಾಗ. ನೆಕ್ಸ್ಟ್ subgrade soil. Soil is an accumulation or deposit of earth material derived naturally from disintegration of rocks or decay of vegetation. ಇದೇನಾಗಿರ್ತದ ಡಿಸ್ಇಂಟಿಗ್ರೇಷನ್ ರಾಕ್. ಮಣ್ಣು ಹೆಂಗ್ ಬರ್ತದ ಡಿಫರೆಂಟ್ ರಾಕ್ ಮಟೀರಿಯಲ್. ಓಕೆ, ಒಂದು ರಾಕ್ ಸಾಯಿಲ್ ಆಗಕ್ಕೆ ಎಷ್ಟು ದಿವ್ಸ ಬೇಕಂದ್ರ ಆಲ್ಮೋಸ್ಟ್ 100 years. ಯಾವುದೇ ಒಂದು ಕಲ್ಲು ಸಾಯಿಲ್ ಆಗ್ಲಿಕ್ಕೆ 100 ವರ್ಷ ಬೇಕಾಗ್ತದ, ಅದು ಡಿಕೆ ಆಗಕ. ಅಂದ್ರ ಕಡಿಮೆ ರಾಕ್ ಅನ್ನ ಸಣ್ಣಂಗಿ ಮಣ್ಣು ಆಗ್ಲಿಕ್ಕೆ ಅಷ್ಟು ಟೈಮ್ ಬೇಕಾಗ್ತದ. ದಟ್ ಕ್ಯಾನ್ ಬಿ ಎಕ್ಸ್ಕೇವೇಟೆಡ್ ರೆಡಿಲಿ ವಿತ್ ಪವರ್ equipment in the field or disintegrated by gentle mechanical means in the laboratory. ಮಣ್ಣನ್ನ ಫೀಲ್ಡ್ ಲೈನ್ ಡೈರೆಕ್ಟ್ಲಿ ತಗೋಬಹುದು ಅಥವಾ ಇನ್ ಲ್ಯಾಬೊರೇಟರಿನಾಗ ಪ್ರೊವೈಡ್ ಮಾಡ್ಕೋಬಹುದು. ದ ಸಪೋರ್ಟಿಂಗ್ ಸಾಯಿಲ್ ಪೇಮೆಂಟ್ ಅಂಡ್ ಇಟ್ಸ್ ಸ್ಪೆಷಲ್ ಅಂಡರ್ ಕೋರ್ಸ್ ಈಸ್ ಕಾಲ್ಡ್ ಸಬ್ಗ್ರೇಡ್. ಅನ್ಡಿಸ್ಟ್ರಿಬ್ಯೂಟೆಡ್ ಸಾಯಿಲ್ ಬೆನಿತ್ ದ ಪೇಮೆಂಟ್ ಈಸ್ ಕಾಲ್ಡ್ ನ್ಯಾಚುರಲ್ ಸಬ್ಗ್ರೇಡ್. ಕಾಂಪ್ಯಾಕ್ಟೆಡ್ ಸಬ್ಗ್ರೇಡ್ ಈಸ್ ಸಾಯಿಲ್ ಕಾಂಪ್ಯಾಕ್ಟೆಡ್ ಬೈ ಕಂಟ್ರೋಲ್ಡ್ ಮೂವ್ಮೆಂಟ್ ಆಫ್ ಹೆವಿ ಕಾಂಪ್ಯಾಕ್ಟರ್ಸ್. ಸಾಯಿಲ್ ಅನ್ನ ಆದಷ್ಟು ಕಾಂಪ್ಯಾಕ್ಷನ್ ಮಾಡ್ತಾರ, ಹೆಚ್ಚಿಗೆ ಕಾಂಪ್ಯಾಕ್ಷನ್ ಮಾಡಿ ಅದನ್ನ ಈಕ್ವಲಿ ಲೇಯರ್ ಅನ್ನ ಪ್ರೊವೈಡ್ ಮಾಡ್ತಾರ. ಅದಕ್ಕೆ ಏನಂತಾರ ಸಬ್ಗ್ರೇಡ್ ಅಂತಾರ. ಎಕ್ಸಾಂಪಲ್ ಇಲ್ಲಿ ಎಷ್ಟು ಚಂದ ತೋರಿಸ್ಯಾರ ನೋಡಿ. ಸಾಯಿಲ್ ಸಬ್ಗ್ರೇಡ್ ಕೆಳಗ ಮಣ್ಣದ ಮ್ಯಾಗ ಲೇಯರ್ ಅನ್ನ ಪ್ರೊವೈಡ್ ಮಾಡಾಕ್ತಾರ, ಡಾಂಬರ್ ಅನ್ನ ಪ್ರೊವೈಡ್ ಮಾಡಾಕ್ತಾರ. ಓಕೆ, ಇದಕ್ಕೆ ಏನಂತಾರ ಸಬ್ಗ್ರೇಡ್ ಸಾಯಿಲ್ ಅಂತಾರ. ಆದಷ್ಟು ಸರಿಯಾಗಿ ಕಾಂಪ್ಯಾಕ್ಟ್ ಅನ್ನ ಮಾಡಬೇಕು. The wide range of soil types are available in highway construction materials have made it obligatory on the part of the highway engineer to identify and classify different soils. Broadly, the soil types can be categorized as laterite, muram or red soil, desert sands, alluvial soil, and clay including black cotton soil. Soil material ಯಾವ್ದು ಯೂಸ್ ಮಾಡ್ಬೇಕು ಹೈವೇಕ? ಒಂದು ಲ್ಯಾಟರೈಟ್ ಸಾಯಿಲ್ ಬರ್ತದ. ಓಕೆ, ನಮ್ಮಲ್ಲಿ ಸಿಗುದು ಬ್ಲಾಕ್ ಕಾಟನ್ ಸಾಯಿಲ್, ಕರಿ ಮಣ್ಣು. ರೆಡ್ ಸಾಯಿಲ್ ಮೂರಮ್ ಯೂಸ್ ಮಾಡ್ತೀವಿ. ಡೆಸರ್ಟ್ ಸ್ಯಾಂಡ್, ಕೆಲವೊಂದು ಏರಿಯಾದಾಗ ಸ್ಯಾಂಡ್ ಮಟೀರಿಯಲ್ ಹೆಚ್ಚಿಗೆ ಅವೈಲೇಬಲ್ ಇರ್ತದ, ಡೆಸರ್ಟ್ ಸ್ಯಾಂಡ್ ಯೂಸ್ ಮಾಡ್ತಾರು. ಕೆಲವೊಂದು ಫಾರೆಸ್ಟ್ ಏರಿಯಾದಾಗ ಅಲ್ಯೂವಿಯಲ್ ಸಾಯಿಲ್ ಅಂತ ಸಿಗ್ತದೆ. ಫಾರೆಸ್ಟ್ ಏರಿಯಾದಾಗ ಸಿಗೋದು ಅಲ್ಯೂವಿಯಲ್ ಸಾಯಿಲು ಮತ್ತು ರೆಡ್ ಸಾಯಿಲ್, ಇವೆಲ್ಲ ಘಾಟ್ ಸೆಕ್ಷನ್ ದಾಗ ಯೂಸ್ ಮಾಡ್ತಾರ. ನಮ್ ಸೈಡ್ ಮ್ಯಾಕ್ಸಿಮಮ್ ಬ್ಲಾಕ್ ಕಾಟನ್ ಸಾಯಿಲ್ ಸಿಗ್ತದ, ಅವನ್ನ ಯೂಸ್ ಮಾಡ್ತೀವಿ. ಓಕೆ, ಇದೆಲ್ಲ ಹೈವೇ ಕ್ಲಾಸಿಫಿಕೇಶನ್ ನಾಗ ಅವರು ಕೊಟ್ಟಾರ ಯಾವ್ದಾವ್ದು ಯೂಸ್ ಮಾಡ್ಬೇಕು. ಫಸ್ಟ್ ಈ ಸಾಯಿಲ್ ಟೆಸ್ಟಿಂಗ್ ಮಾಡ್ತೀವಿ ನಾವು ಲ್ಯಾಬೊರೇಟರಿ ಒಳಗ. ಸಾಯಿಲ್ ಟೆಸ್ಟಿಂಗ್ ಮಾಡಿ ಯಾವ್ದು ಸೂಟಬಲ್ ಅದ ಅದ್ರ ಮೂಲಕ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲಿ ಕೊಟ್ಟಾರ ಸ್ಯಾಂಡಿಂಗ್ ಪರ್ಸೆಂಟೇಜ್ ಎಷ್ಟು ಇರಬೇಕು, 100, 90, 80, 70, 60 ಅಪ್ ಟು 10%. ಆಮೇಲೆ ಸಿಲ್ಟ್ ಪರ್ಸೆಂಟೇಜ್ ಎಷ್ಟು ಇರ್ಬೇಕದ, ಕ್ಲೇ ಪರ್ಸೆಂಟೇಜ್ ಎಷ್ಟು ಇರ್ತದ, ಅದ್ರ ಮ್ಯಾಗ ಡಿಸೈಡ್ ಮಾಡ್ತೀವಿ. ಕ್ಲೇ ಲೇಯರು ಸ್ಯಾಂಡಿಗೆ ಎಷ್ಟು ಇರ್ತದ, ಅಪ್ ಟು 50% ಇರ್ತದ. ಓಕೆ, ಸ್ಯಾಂಡಿ ಲೋ ಸ್ಯಾಂಡಿ ಆದಷ್ಟು ಯೂಸ್ ಮಾಡಂಗಿಲ್ಲ, ಮರಳನ್ನ ಆದಷ್ಟು ಯೂಸ್ ಮಾಡಂಗಿಲ್ಲ, ಅವಾಯ್ಡ್ ಮಾಡ್ತೀವಿ. ಓಕೆ, ಅದಕ್ಕೆ ಲೋಡ್ ಬೇರಿಂಗ್ ಕೆಪಾಸಿಟಿ ಅಷ್ಟು ಇರಂಗಿಲ್ಲ. ಕ್ಲಾಸಿಫಿಕೇಶನ್ ಕೊಟ್ಟಾರು ಯಾವ ಎಷ್ಟೆಷ್ಟು ಇರ್ತಾವ ಅಂದ್ರೆ, ಗ್ರಾವಲ್, ಸ್ಯಾಂಡ್, ಸಿಲ್ಟ್, ಕ್ಲೇ 2 mm 0.06 mm ಏನಿರ್ತದ ಸ್ಯಾಂಡ್ ಇರ್ತದ. ಕೋರ್ಸು, ಮೀಡಿಯಮ್, ಫೈನ್. ಕೋರ್ಸ್ ಮೀಡಿಯಂ ಅಂದ್ರ ಸಾಯಿಲ್ ಪಾಸಿಂಗ್ ಫ್ರಮ್ 4.75 mm. ಓಕೆ, ಅದಕ್ಕೆ ಏನಂತಾರ ಕೋರ್ಸ್ ಅಂತಾರ. ಮೀಡಿಯಮ್ ಅಂದ್ರ ಅದು ಪಾಸ್ ಆಗ್ತಿತ್ತಂದ್ರ, ಯಾವ್ದು ಪಾಸ್ ಆಗಂಗಿಲ್ಲ ಅದಕ್ಕೆ ಏನಂತಾರ ಫೈನ್ ಮಟೀರಿಯಲ್ ಅಂತಾರ. ಇದು ಎಷ್ಟು ಇರ್ತದ, 2 mm ದಿಂದ 0.06 mm ಇರ್ತದ. ಸಿಲ್ಟು 0.06 ದಿಂದ 0.02 ಇರ್ತದ. ಅದಕ್ಕಿಂತ ಕಡಿಮೆ ಯಾವ್ದು ಇರ್ತದ 0.606 ಟು ದಿ 0.002 mm. ಇದು ಸಾಯಿಲ್ ಟೈಪ್ ಕಂಡೀಷನ್. ಒಂದು ಸ್ಯಾಂಡು, ಇನ್ನೊಂದು ಸಿಲ್ಟು, ಇನ್ನೊಂದು ಕ್ಲೇ ಮಟೀರಿಯಲ್. ಇವು 3 ಮಟೀರಿಯಲ್ ನಾರ್ಮಲಿ ಇರ್ತಾವ. ಆಮೇಲೆ ಡಿಫರೆಂಟ್ ಮಟೀರಿಯಲ್ ಏನೇನ್ ಇರ್ತಾವ. ಗ್ರಾವಲ್, ದೀಸ್ ಆರ್ ಕೋರ್ಸ್ ಮಟೀರಿಯಲ್ ವಿತ್ ಪಾರ್ಟಿಕಲ್ ಸೈಜ್ ಅಂಡರ್ 2.36 mm. ಗ್ರಾವಲ್ ಮಟೀರಿಯಲ್ ಎಷ್ಟು ಇರ್ತದ ಅಂದ್ರ ಪಾರ್ಟಿಕಲ್ ಸೈಜು 2.36 mm ಕಿಂತ ಕಡಿಮೆ ಇರ್ತದ. ನೆಕ್ಸ್ಟ್ ಮೂರಮ್ ಏನಿರ್ತದ, ಡಿಕಂಪೋಸಿಷನ್ ಆಫ್ ವೆದರಿಂಗ್ ಆಫ್ ದ ಪೇಮೆಂಟ್ ರಾಕ್. ವಿಜುವಲಿ ದೀಸ್ ಆರ್ ಸಿಮಿಲರ್ ಟು ಗ್ರಾವಲ್ ಎಕ್ಸೆಪ್ಟ್ ಪ್ರೆಸೆನ್ಸ್ ಆಫ್ ಹೈಯರ್ ಕಂಟೆಂಟ್ ಆಫ್ ಪೈನ್ಸ್. ಇದು ಮೂರಮ್ ಗತೆ ಇರ್ತದ, ಆದ್ರ ಅಷ್ಟು ಕಡಿಮೆ ಇರಂಗಿಲ್ಲ. ಇದು 2.36 mm ಕಿಂತ ಹೆಚ್ಚಿಗೆ ಇರ್ತದೆ.
Next to silt, these are finer than sand, brighter in color as compared to clay, and exhibit little cohesion. ಇದು ಫೈನರ್ ದೆನ್ ಸ್ಯಾಂಡ್ ಮಟೀರಿಯಲ್ ಕಿಂತ ಕಮ್ಮಿ ಫೈನರ್ ಇರ್ತದ, ಅಂದ್ರೆ ಕಮ್ಮಿ ಸೈಜ್ ಇರ್ತದ, ಅಂದ್ರೆ ಲೆಸರ್ ದನ್ 2.36 mm. ಇದು when a lump of silty soil mixed with water, alternately squeezed and a tapped a shiny surface makes its appearance. Thus, the dialectancy and specific property of such soil. Next, clay, finer than silts. ಇದಕ್ಕಿಂತ ಕಡಿಮೆ ಇರ್ತದೆ ಇದು clay material. ಇದು normally black cotton soil and the other expansive soil exhibit swelling and shrinkage property. Paste of clay with water and then rubbed in between fingers leaves stain which is not observed for silt. Clay material finer than soil ಇರ್ತದ, ಆದ್ರೆ ಇದೇನು ಆಗಿರ್ತದ ಅಂದ್ರ ಇದು shrinkage property ಮತ್ತು swelling property ಹೆಚ್ಚಿಗೆ ಇರ್ತದ. Shrinkage ಅಂದ್ರ ವಾಟರ್ ಬೇರಿಂಗ್ ಕೆಪಾಸಿಟಿ ಮತ್ತು ವಾಟರ್ ಸ್ವೆಲ್ ಹೆಚ್ಚಿಗೆ ಆಗ್ತಿರ್ತದೆ. ಟೆಸ್ಟ್ ಆನ್ ಸಾಯಿಲ್, ಇಲ್ಲಿ ಬಹಳ ತರ ಟೆಸ್ಟ್ ಬರ್ತಾವ. ಸಾಯಿಲ್ ಟೆಸ್ಟ್ ಹೆಂಗ್ ಮಾಡ್ಬೇಕಂತ, ಬೇರಿಂಗ್ ಟೆಸ್ಟ್ ಬರ್ತದ, ಪೆನಿಸ್ಟ್ರೇಷನ್ ಟೆಸ್ಟ್ ಬರ್ತದ, ಓಕೆ, ಕ್ಯಾಲಿಫೋರ್ನಿಯಾ ಬೇರಿಂಗ್ ರೇಷಿಯೋ ಟೆಸ್ಟ್ ಬರ್ತದ, ಸಿಯರ್ ಟೆಸ್ಟ್ ಬರ್ತಾವ, ಬಾಳ ಟೆಸ್ಟ್ ಬರ್ತಾವ. ಇವ್ ಮಾಡ್ಯಾದ್ರಿ ಸರ್ ಪೆನಿಟ್ರೇಷನ್ ಟೆಸ್ಟ್, ಶಿಯರ್ ಟೆಸ್ಟ್? ಥಿಯರಿಗೆ ಅದೇ, ಥಿಯರಿ ಒಳಗ ಅದೇ, ಲ್ಯಾಬ್ನಾಗ ಮಾಡಿದ, ಥಿಯರಿ ಒಳಗೆ ಈಗ ಸಲ ಬಂದದ. Subgrade soil is an integral part of road pavement structure as it provides the support to the pavement from beneath. Soil layer important ಆಗಿರ್ತದ, ಯಾಕಂದ್ರೆ ಅದು ಬಾಟಮ್ ಬೆನಿತ್ ಲೇಯರ್ ಆಗಿರ್ತದ, ಅದು ಲೋಡ್ ಅನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟರ್ ಪ್ರೊವೈಡ್ ಮಾಡ್ತದ, ಅದ್ರ ಸಂಬಂಧ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. The main function of subgrade is to give adequate support to the pavement, and for this subgrade should possess sufficient stability under adverse climatic and loading condition. Therefore, it is very essential to evaluate conducting test. The test conducting includes shear test, bearing test, penetration test. California bearing ratio test ಬರ್ತದ, ಡಯಾಗ್ರಾಮ್ ಅದು ಕ್ಯಾಲಿಫೋರ್ನಿಯಾ ಬೇರಿಂಗ್ ರೇಷಿಯೋ ಟೆಸ್ಟ್. ಇಕ್ವಿಪ್ಮೆಂಟ್ ಬರ್ತದ, ಇದು CBR, ಒಂದು ಮೋಡರ್ನ್ ಟೆಸ್ಟ್ ಮಾಡ್ತೀವಿ. ಪ್ಲೇಟ್ ಬೇರಿಂಗ್ ಟೆಸ್ಟ್ ಬರ್ತದ, ಪ್ಲೇಟ್ ಬೇರಿಂಗ್ ಟೆಸ್ಟ್ ನ್ಯಾಗ ಸರ್ ಸರಿಯಾಗಿ ಕೆಲಸ ಆಗ್ಯದ್ರಿ. ಅದೇ ನೆಟ್ವರ್ಕ್ ಹೋಯ್ತು ಸ್ವಲ್ಪ. ಓಕೆ, ಅಗ್ರಿಗೇಟ್ ಟೆಸ್ಟ್ ಬರ್ತಾವ. ಅಗ್ರಿಗೇಟ್ ಟೆಸ್ಟ್ ನಾಗ ಏನೇನು ಅದಾವು, ಸ್ಟ್ರೆಂತ್, ಹಾರ್ಡ್ನೆಸ್, ಟಫ್ನೆಸ್, ಇವೆಲ್ಲ ಟೆಸ್ಟ್ ಮಾಡ್ತೀವಿ. ಕ್ರಸಿಂಗ್ ಟೆಸ್ಟ್, ಅಬ್ರೇಷನ್ ಟೆಸ್ಟ್, ಇಂಪ್ಯಾಕ್ಟ್, ಸೌಂಡ್ನೆಸ್, ಶೇಪ್, ಓಕೆ, ಇವೆಲ್ಲ ಟೆಸ್ಟ್ಗಳೇ ಇದು ಚಾಪ್ಟರ್ ನಾಗ ಇರುತ್ತೆ. ಟೋಟಲ್ ಚಾಪ್ಟರ್ ಇರೋದು ಇದು, ಅದೇ ಬರೀ ಟೆಸ್ಟ್ಗಳೇ. ಕ್ರಶಿಂಗ್ ಟೆಸ್ಟ್ ಇದು ಮಾಡಿವ್ರಿ ಸರ್? ಎಸ್, ಫ್ಲೇಕಿನೆಸ್ ಇಂಡೆಕ್ಸ್ ಎಲ್ಲ ಮಾಡಿವ್ರಿ. ಅದ್ ಅಗ್ರಿಗೇಟ್ ಪಾಸ್ ಆಗ್ತಿತ್ತಂದ್ರ ಅದಕ್ಕೆ ಏನಂತಾರ, ಇದನ್ನು ಮಾಡಿವ್ರಿ. ಸೇಫ್ ಟೆಸ್ಟ್. ಇದು ಪಾಸ್ ಆಗ್ತಾವು, ಪಾಸ್ ಯಾವ್ದಾಗಲ್ಲ. ಫ್ಲೇಕಿನೆಸ್ ಇಂಡೆಕ್ಸ್, ಇಲಾಂಗೇಷನ್ ಇಂಡೆಕ್ಸ್, ಸ್ಪೆಸಿಫಿಕ್ ಗ್ರಾವಿಟಿ, ಎರಡು ಅದಾವ್ರಿ. ಸ್ಪೆಸಿಫಿಕ್ ಗ್ರಾವಿಟಿ ಒಳಗೆ ಟೆಸ್ಟ್ ಮಾಡ್ತೀವಿ. ಬಿಟ್ವೀನ್ ಮಟೀರಿಯಲ್ ಒಳಗೆ ಏನೇನು ಯೂಸ್ ಮಾಡ್ತೀವಿ, ಓಕೆ, ಬಿಟ್ವೀನ್ ಇವತ್ತು ನೋಡಿದ್ ಬಿಟ್ವೀನ್ ಎಮಲ್ಷನ್, ಡಾಂಬರ್, ಡಾಂಬರ್. ಇದು ಟೋಟಲ್ ಚಾಪ್ಟರ್ ಇರೋದೇ ಅದೇ. ಇದು ಪ್ರೈಮರ್, ಡಾಂಬರ್ ಮ್ಯಾಗ ಲೇಯರ್ ಕ್ರಿಯೇಟ್ ಮಾಡಕ್ಕೆ ಪ್ರೈಮರ್ ಯೂಸ್ ಮಾಡ್ತಾರ. ಇದೆಲ್ಲ ಬರ್ತದೆ ಇದು. ಓಕೆ, ಮಾಡಿಫೈಡ್ ಬಿಟ್ವೀನಸ್ ಆಯ್ತು. ಇದು ಕ್ಲಾಸಿಂದ ಟೈಮ್ ಮುಗೀತದೆ, ಯಾಕೆ 1 ನಿಮಿಷ ಅದಕ್ಕೆ ಆಕ್ಚುಲಿ.